ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಮುಲ್ಲಂಗಿ ಸಾಂಬಾರ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇನ್ನೂರು ಗ್ರಾಮ್ ತೊಗರಿ ಬೇಳೆಯನ್ನು ಒಂದ್ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ. ಸುಳಿದಿರುವ ಒಂದು ಮೀಡಿಯಂ ಸೈಜ್ನ ಬೆಳ್ಳುಳ್ಳಿ, 4 ನಾಟಿ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, 3 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಅಂದಾಜಿಗೆ 3/4 ಲೀಟರ್ ಅಷ್ಟು ನೀರು. ಕುಕ್ಕರ್ನ ಮುಚ್ಚಳವನ್ನು ಹಾಕಿ ವಿಜಿಲಿಟ್ಟು ಬೇಳೆಯನ್ನು ಸಾಫ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ವಿಜಲ್ ತಣ್ಣಕ್ಕಾಗಷ್ಟರೊಳಗೆ ಇನ್ನು ಉಳಿದಿರುವ ವಸ್ತುಗಳನ್ನು ರೆಡಿ ಮಾಡ್ಕೊಳ್ಳೋಣ. ಅರ್ಧ ಕೆಜಿಯಷ್ಟು ಮುಲ್ಲಂಗಿಯನ್ನು ತಗೊಂಡಿದ್ದೀನಿ. ಇದರ 2 ತುದಿಗಳನ್ನು ಕಟ್ ಮಾಡಿ ಸಿಪ್ಪೆಯನ್ನು ತೆಗೆದುಬಿಡಬೇಕು. ಸಿಪ್ಪೆಯನ್ನು ತೆಗೆದ್ಮೇಲೆ ಮುಲ್ಲಂಗಿಯನ್ನು ತೊಳೆದು ಈ ರೀತಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ಅಂದರೆ ಮಧ್ಯದಲ್ಲಿ ಸೀಳಿ 4 ಪೀಸ್ ಆಗು ಕಟ್ ಮಾಡ್ಕೊಬಹುದು. ಒಂದು ಮೀಡಿಯಂ ಸೈಜ್ನ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿಯನ್ನು ಸ್ವಲ್ಪ ದಪ್ಪನೆ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಕಪ್ನಲ್ಲಿ ಇಟ್ಟು ನೀರನ್ನು ಹಾಕಿ ನೆನೆಕಿಡ್ತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಟ್ ಮಾಡಿರುವ ಮುಲ್ಲಂಗಿಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಇಲ್ಲದೆ ಡ್ರೈ ಆಗು ಬಾಡಿಸ್ಕೊಬಹುದು. ಎಣ್ಣೆಯನ್ನು ಹಾಕಿ ಬಾಡಿಸಿದ್ರೆ ಇನ್ನೂ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಇದನ್ನು 2 ನಿಮಿಷದವರೆಗೂ ಬಾಡಿಸ್ಕೊಬೇಕು. ಕುಕ್ಕರ್ನ ವಿಜಿಲ್ ಇವಾಗ ತಣ್ಣಕ್ಕಾಗಿದೆ. ಮುಚ್ಚಳವನ್ನು ತೆಗಿತಾ ಇದ್ದೀನಿ. ಬೇಳೆನ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ನೋಡಿ, ಬೇಳೆಯನ್ನು ಈ ರೀತಿ ಮಸಿಬೇಕು. ಇವಾಗ ಸ್ಟವನ್ನು ಆನ್ ಮಾಡ್ಕೊಬೇಕು. ಇದರಲ್ಲಿ ಸಾಂಬಾರನ್ನ ಹದಕ್ಕೆ ತಕ್ಕಂಗೆ 2 ಲೋಟ ನೀರನ್ನು ಹಾಕ್ತಾ ಇದ್ದೀನಿ, ಅಂದರೆ ಅರ್ಧ ಲೀಟರ್ ಅಷ್ಟು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿಯ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ದಪ್ಪನೆ ಕಟ್ ಮಾಡಿರುವ ಈರುಳ್ಳಿ ಮತ್ತು 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಇದರಲ್ಲೇ ಹಾಕ್ತಾ ಇದ್ದೀನಿ. ಈ ಸಾಂಬಾರನ್ನು ಸಾಂಬಾರ್ ಪುಡಿ ಮತ್ತು ತೆಂಗಿನಕಾಯನ್ನು ಬಳಸದೆ ಮಾಡ್ತಾ ಇದ್ದೀನಿ. ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕಿದ್ಮೇಲೆ ಇದನ್ನು 1 ನಿಮಿಷದವರೆಗೂ ಕುದಿಸ್ಬೇಕು. ಇವಾಗ ಎಣ್ಣೆಯಲ್ಲಿ ಬಾಡಿಸಿರುವ ಮುಲ್ಲಂಗಿಯನ್ನು ಹಾಕ್ತಾ ಇದ್ದೀನಿ. ಮುಲ್ಲಂಗಿ ಚೆನ್ನಾಗಿ ಬೇಯೋವರೆಗೂ ಇದನ್ನು ಕುದಿಸ್ಕೊಬೇಕು. ಇವಾಗ ನೋಡಿ, ಮುಲ್ಲಂಗಿ 90 ಭಾಗದಷ್ಟು ಬೆಂದಿದೆ. ಈ ಟೈಮ್ನಲ್ಲಿ ಹುಣಸೆ ಹಣ್ಣನ್ನು ಕಿವುಚಿ ಆ ನೀರನ್ನು ಹಾಕ್ತಾ ಇದ್ದೀನಿ. ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಇದರಲ್ಲೇ ಹಾಕಿ 2 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಮುಲ್ಲಂಗಿ ಇವಾಗ ಚೆನ್ನಾಗಿ ಬೆಂದಿದೆ. ಸ್ಟವನ್ನು ಆಫ್ ಮಾಡಿ ಕುಕ್ಕರನ್ನು ಕೆಳಗಿಳಿಸ್ಕೊಳ್ಳೋಣ.
ಇವಾಗ ಸಾಂಬಾರ್ಗೆ ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ 3/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರುವ ಈರುಳ್ಳಿಯನ್ನ ಹಾಕಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಒಗ್ಗರಣೆ ಇವಾಗ ಆಗಿದೆ. ಇದನ್ನ ಸಾಂಬಾರ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಈ ಸಾಂಬಾರ್ ಬಿಳಿ ಅನ್ನದ ಜೊತೆಗೆ ಮತ್ತು ಇಡ್ಲಿ ದೋಸೆಗೂ ತಿನ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆಯನ್ನ ಹಾಕಿದ ತಕ್ಷಣ ಒಂದು ತಟ್ಟೆಯನ್ನ ಹಾಕಿ 1 ನಿಮಿಷದವರೆಗೂ ಮುಚ್ಚಿಡ್ತಾ ಇದ್ದೀನಿ. ಯಾಕಂದ್ರೆ ಒಗ್ಗರಣೆಯ ಪರಿಮಳ ಆಚೆ ಹೋಗದೆ ಸಾಂಬಾರ್ನಲ್ಲಿ ಹಾಗೇನೆ ಉಳ್ಕೊಳ್ಳುತ್ತೆ. ತುಂಬಾನೇ ರುಚಿಯಾದ ಮುಲ್ಲಂಗಿ ಸಾಂಬಾರ್ ಇವಾಗ ತಯಾರಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಅನ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.